ಸೊ ನಾವೆಲ್ಲರೂ ಇಲ್ಲಿ ಮಂಗಳೂರಿನ ಬೀಚ್ಗೆ ಬಂದಿದ್ದೇವೆ. ಅಲ್ಟಿಮೇಟ್ ನ್ಯಾಷನಲ್ ಟೂರ್ನಮೆಂಟ್ ನಡೀತಿದೆ, ಇಂಡಿಯಾ ಅಲ್ಟಿಮೇಟ್ ಬೀಚ್ ನ್ಯಾಷನಲ್ಸ್ ಅಂತ. ಅಲ್ಟಿಮೇಟ್ ಅನ್ನೋದು ಒಂದು ನ್ಯೂ ತರದ ಸ್ಪೋರ್ಟ್ ಅನ್ಬೋದು. ಮೋಸ್ಟ್ ಆಫ್ ಇಂಡಿಯಾ ಅವರಿಗೆ ಇದು ಯಾವ ಸ್ಪೋರ್ಟ್ ಏನಂತ ಗೊತ್ತಿಲ್ಲ. ಫ್ರಿಸ್ಬಿ ಅಂದ್ರೆ ಬೀಚ್ ಅಲ್ಲಿ ಬಂದು ಒಂದು ಡಿಸ್ಕ್ ಅನ್ನು ಇಬ್ರು ಬಿಸಾಡಿ ಆಡೋದಂತ ಅನ್ಕೋತಾರೆ, ಬಟ್ ಆ ತರ ಅಲ್ಲ. ಇದು ತುಂಬಾ ಕಾಂಪಿಟೇಟಿವ್ ಆದ ಸ್ಪೋರ್ಟ್, ಅದಕ್ಕೆ ಅಲ್ಟಿಮೇಟ್ ಅಂತ ಕರೀತಾರೆ. ದಿಸ್ ಸ್ಪೋರ್ಟ್ ಇದು ಮಿಕ್ಸ್ಚರ್ ಆಫ್ ಬಾಸ್ಕೆಟ್ ಬಾಲ್ ಅಂತ ಹೇಳ್ಬೋದು, ಫುಟ್ಬಾಲ್, ಎಲ್ಲಾ ಗೇಮ್ಸ್ ಇದು ಮಿಕ್ಸ್ಚರ್. ಅಂದ್ರೆ ರೂಲ್ಸ್ ಪ್ರಕಾರ ನೋಡಿದ್ರೆ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಆಲ್ ಸ್ಪೋರ್ಟ್ಸ್. ಹೈ ಇಂಟೆನ್ಸಿಟಿ, ತುಂಬಾ ಓಡಾಡ್ಲಿಕ್ಕೆ ಇರುತ್ತೆ, ಹೈ ಇಂಟೆನ್ಸಿಟಿ ಗೇಮ್. ಹಾಗೇನೆ ದಿಸ್ ಇಸ್ ಒನ್ ಆಫ್ ದ ಗೇಮ್ಸ್ ವೇರ್ ರೆಫ್ರೀಸ್ ಇಲ್ಲ. ಈ ಸ್ಪೋರ್ಟ್ ಅಲ್ಲಿ ನಾವು ಅಂಪೈರ್ಸ್ ಅನ್ನೋದು ಹೇಳಿ, ಇಲ್ಲಾಂದ್ರೆ ಥರ್ಡ್ ಅಂಪೈರ್, ರೆಫ್ರಿ ಯಾರು ಇಲ್ಲ, ಸೆಲ್ಫ್ ಅಫಿಷಿಯೇಟಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಯಾರು ಪ್ಲೇಯರ್ಸ್ ಫೀಲ್ಡ್ಗೆ ಬರ್ತಾರೆ ಆ ಪ್ಲೇಯರ್ಸೇ ಎಲ್ಲ ಕಾಲ್ಸ್ ಅನ್ನ ರಿಸಾಲ್ವ್ ಮಾಡ್ತಾರೆ. ಸೊ ಏನಾದ್ರೂ ಕ್ಲಾಶ್ ಇದ್ದಲ್ಲಿ, ಏನಾದ್ರೂ ಡೌಟ್ಸ್ ಇದ್ದಲ್ಲಿ ಅವರು ಗೇಮ್ ಅನ್ನ ಸ್ಟಾಪ್ ಮಾಡಿ ಪರಸ್ಪರ ಅವರೇ ನೋಡ್ಕೊಂಡು ಏನ್ ಫಾಲ್ಟ್ ಇದೆ ಅದನ್ನ ರಿಸಾಲ್ವ್ ಮಾಡ್ಕೋತಾರೆ. ಸೊ ದಿಸ್ ಇಸ್ ದ ಓನ್ಲಿ ಸ್ಪೋರ್ಟ್ ಇನ್ ದ ವರ್ಲ್ಡ್ in which this is happening, that we don't have referees. ಯಾವ ರೆಫ್ರಿನೂ ಇಲ್ಲದೆ ಗೇಮ್ ಆಡ್ತಿದ್ದೀವಿ. ಸೊ ಗೇಮ್ ಫಾರ್ಮ್ಯಾಟ್ ಅಂದ್ರೆ ಡಿಫ್ರೆಂಟ್ ಟೈಪ್ಸ್ ಅಲ್ಲಿ ಇದೆ, ಬಟ್ ಆಲ್ಮೋಸ್ಟ್ 45 ಮಿನಿಟ್ಸ್ ಗೇಮ್ಸ್ ನಡೆಯುತ್ತೆ. ಇದು ಬೀಚ್ ಟೂರ್ನಮೆಂಟ್. ಎರಡು ರೀತಿಯಲ್ಲಿ ನಾವು ಆಡ್ತೀವಿ. ಒಂದು ಗ್ರೌಂಡ್ ಅಥವಾ ಟರ್ಫ್ ಅಲ್ಲಿ ಆಡ್ತೀವಿ, ಮತ್ತೆ ಬೀಚ್ ಅಲ್ಲಿ ಆಡೋದು. ಬೀಚ್ ಅಲ್ಲಿ ಆಡೋದು ತುಂಬಾ ಕಾಂಪಿಟೇಟಿವ್, ಯಾಕಂದ್ರೆ ನಾವು ಗ್ರೌಂಡ್ ಅಲ್ಲಿ ಆಡುವಾಗ ಅಷ್ಟು ವಿಂಡು ಇರಲ್ಲ, ಅಷ್ಟೇನು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಇರಲ್ಲ, ಟರ್ಫ್ ಸ್ಟ್ರಾಂಗ್ ಆಗಿರತ್ತೆ, ಓಡಾಡಕ್ ತುಂಬಾ ಈಸಿ ಆಗತ್ತೆ. ಬಟ್ ಈಗ ಬೀಚಿಗೆ ಬಂದಲ್ಲಿ ತುಂಬಾ ಎಲಿಮೆಂಟ್ಸ್ ನಮ್ಮ ಕಂಟ್ರೋಲ್ ಅಲ್ಲಿ ಇರಲ್ಲ. ಸ್ಯಾಂಡ್ ಹೇಗಿರತ್ತೆ, ಓಡಾಡ್ಲಿಕ್ಕೆ ತುಂಬಾ ಕಷ್ಟ ಆಗತ್ತೆ, ಮತ್ತೆ ವಿಂಡ್ ಬಂದ್ರೆ ನಾವು ಎಸೆಯುವಂತ ಡಿಸ್ಕ್ ಸ್ಟ್ರೇಟ್ ಹೋಗೋ ಬದಲಿಗೆ ಬೇರೆ ಸೈಡಿಗೆ ಹೋಗುತ್ತೆ. ಸೊ ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ, ತುಂಬಾ ಫಿಸಿಕಲಿ ಡಿಮಾಂಡಿಂಗ್, ಹಾಗೇನೆ ಎಕ್ಸಾಸ್ಟಿಂಗ್ ಆಗ್ಬಿಡತ್ತೆ. ಸೊ ಬೀಚ್ ಗೇಮ್ಸ್ ಆರ್ ಒನ್ ಆಫ್ ದ ಮೋಸ್ಟ್ ಸಾರ್ಟ್ ಆಫ್ಟರ್ ಗೇಮ್ಸ್. ಅಂದ್ರೆ ಬೆಸ್ಟ್ ಟಾಪ್ ಲೆವೆಲ್ ಅಥ್ಲೀಟ್ಸ್ ಏನಿದ್ದಾರೆ ಅವ್ರು ಬೀಚ್ ಅಲ್ಲಿ ಆಡಕ್ಕಾದ್ರೆ ದೇ ವಿಲ್ ಬಿ ಒನ್ ಆಫ್ ದ ಗ್ರೇಟೆಸ್ಟ್ ಪ್ಲೇಯರ್ಸ್ ಆಫ್ ಫ್ರಿಸ್ಬಿ ಅಂತ ಹೇಳ್ಬೋದು. ಇನ್ನೊಂದು ಸಂತಸದ ಸುದ್ದಿ ಅಂದ್ರೆ ಮಂಗಳೂರಲ್ಲಿ ಇದು ಮೊದಲನೇ ಬಾರಿ, ಕೇವಲ ಮಂಗಳೂರಲ್ಲ, ಇಡೀ ವೆಸ್ಟ್ ಕೋಸ್ಟ್ ಏನಿದೆ, ರೈಟ್ ಫ್ರಮ್ ಗುಜರಾತ್ ವೇ ಡೌನ್ ಟು ಕನ್ಯಾಕುಮಾರಿ, ಈ ನ್ಯಾಷನಲ್ ಲೆವೆಲ್ ಟೂರ್ನಮೆಂಟ್ ನಡೆದಿಲ್ಲ. ಯೂಶಲಿ ಇದು ಈಸ್ಟ್ ಕೋಸ್ಟ್ ಅಲ್ಲಿ, ಅಂದ್ರೆ ಚೆನ್ನೈಯಲ್ಲಿ ನಡೆಯುತ್ತೆ. ಈಸ್ಟ್ ಕೋಸ್ಟ್ ಭಾರತದ ಈಸ್ಟ್ ಕೋಸ್ಟ್ ಅಲ್ಲಿ ನಡೆಯುತ್ತೆ. ಇದು ಫಸ್ಟ್ ಟೈಮ್ ವೆಸ್ಟ್ ಕೋಸ್ಟಿಗೆ ಬಂದು, ಅದು ಕೂಡ ಮಂಗಳೂರಿಗೆ ಬಂದಿರೋದು ನಮ್ಗೆ ಎಲ್ಲ ತುಂಬಾ ಖುಷಿ ಅನಿಸ್ತಿದೆ. ನಮ್ಮ ಮಂಗಳೂರು ಲೋಕಲ್ ಟೀಮ್ ಇದೆ, ಕುಡ್ಲಕಾಯಿ ಅಂತ, ನಾನು ಆ ಟೀಮ್ ಒಂದು ಪಾರ್ಟ್. ಸೊ ವಿ ಆರ್ ದ ಲೋಕಲ್ ಆರ್ಗನೈಸರ್ಸ್ ಅಲಾಂಗ್ ವಿತ್ ಕರ್ನಾಟಕ ಅಲ್ಟಿಮೇಟ್ ಪ್ಲೇಯರ್ಸ್ ಅಸೋಸಿಯೇಷನ್. ಇದು ಮಲ್ಟಿಪಲ್ ಲೆವೆಲ್ಸ್ ಇದೆ. ಹೇಗಂದ್ರೆ ಇಂಡಿಯಾ ಅಲ್ಟಿಮೇಟ್ ಅನ್ನೋದು ಒಂದು ಬಾಡಿ ಇದೆ, ಅದರ ಅಂಡರ್ ಸ್ಟೇಟ್ ಬಾಡೀಸ್ ಲೈಕ್ ಕರ್ನಾಟಕ ಅಲ್ಟಿಮೇಟ್ ಪ್ಲೇಯರ್ಸ್ ಅಸೋಸಿಯೇಷನ್. ಹಾಗೆ ಕುಡ್ಲಕಾಯಿ ಅನ್ನೋದು ಒಂದು ಮಂಗಳೂರು ಟೀಮ್ ಆಗಿದ್ರಿಂದ ನಾವು ಕರ್ನಾಟಕ ಅಲ್ಟಿಮೇಟ್ ಅಸೋಸಿಯೇಷನ್ ಜೊತೆ ಟೈ ಅಪ್ ಆಗಿ ಈ ಇವೆಂಟ್ ಅನ್ನ ಆರ್ಗನೈಸ್ ಮಾಡ್ತಿದ್ದೀವಿ. ಈ ಸತಿ 25 ಟೀಮ್ ಬಂದಿವೆ. ಓವರ್ 500 ಅಥ್ಲೀಟ್ಸ್ ಬಂದಿದ್ದಾರೆ ಫ್ರಮ್ ಆಲ್ ಓವರ್ ದ ಕಂಟ್ರಿ ಬಂದಿದ್ದಾರೆ. ತುಂಬಾನೇ ಟೀಮ್ಸ್ ಬಂದಿದ್ದಾರೆ. ತುಂಬಾ ಎಂಜಾಯಬಲ್ ಆಗಿದೆ 3 ದಿನದ ಈ ಒಂದು ಕಾರ್ಯಕ್ರಮ. ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಎಲ್ಲ ಪಾರ್ಟಿ. ಟೈಮಿಂಗ್ಸ್ ನಮ್ದು 2 ಸ್ಲಾಟ್ ಇದೆ. ಬೆಳಗ್ಗೆ ಸ್ಲಾಟ್ಸ್ 6:30 ಇಂದ 10 o'clock 10:30 ವರೆಗೆ ನಡೆಯುತ್ತೆ. ಈವ್ನಿಂಗ್ ಸ್ಲಾಟ್ಸ್ 3:30 ಇಂದ 6:30 ವರೆಗೆ ನಡೆಯುತ್ತೆ. ಸೊ ಆಫ್ಟರ್ 6:30 ಲೈಟ್ ಡೌನ್ ಆಗೋದ್ರಿಂದ ನಾವು ಫ್ಲಡ್ ಲೈಟ್ ಗೇಮ್ಸ್ ಬೇಡ ಅಂದ್ಬಿಟ್ಟು ನಾವು ಆ ಸ್ಲಾಟ್ ಅನ್ನು ಇಟ್ಟಿದ್ದು. ಮಾರ್ನಿಂಗ್ ಗೇಮ್ಸ್ 10 ಗಂಟೆ ಆದ್ಮೇಲೆ ಪ್ಲೇಯರ್ಸ್ಗೆ ತುಂಬಾ ಎಕ್ಸರ್ಷನ್ ಆಗುತ್ತೆ, ಅದು ಈ ಬಿಸಿಲು ತಿಂಗಳು ಮಂಗಳೂರಲ್ಲಿ. ಸೊ ವಿ ಡಿಂಟ್ ವಾಂಟ್ ಟು ಕೀಪ್ ಇಟ್ ಥ್ರೂ ಔಟ್ ದಿ ಎಂಟೈರ್ ಡೇ ಟೂರ್ನಮೆಂಟ್. ಅದಕ್ಕೆ ಸ್ಲಾಟ್ಸ್ ಅಂತ, ಮಾರ್ನಿಂಗ್ ಮತ್ತೆ ಈವ್ನಿಂಗ್ ಸ್ಲಾಟ್ಸ್ ಅಂತ ಮಾಡಿದ್ದೀವಿ. ಇದರಲ್ಲಿ 2 ಟೈಪ್ಸ್ ಇದೆ. ಓಪನ್ಸ್ ಅಂತಿದೆ. ಓಪನ್ಸ್ ಅಂದ್ರೆ ಬಾಯ್ಸ್ ಅಂಡ್ ಗರ್ಲ್ಸ್ ಟುಗೆದರ್ ಕ್ಯಾನ್ ಪ್ಲೇ, ಮಿಕ್ಸ್ಡ್ ಟೀಮ್ ಅಂತ ಹೇಳುವಂಥದ್ದು. ಮತ್ತೆ ವುಮೆನ್ಸ್ ಸ್ಪೆಸಿಫಿಕಲಿ ಇದೆ. ಅಲ್ಟಿಮೇಟ್ ಫ್ರಿಸ್ಬಿ ಅನ್ನೋದು ಲೇಡೀಸ್ಗೆ ತುಂಬಾ ರೆಸ್ಪೆಕ್ಟ್ ಕೊಡುತ್ತೆ. ಇಟ್ಸ್ ಅ ಗೇಮ್ ದಟ್ ಈಸ್ ಮೇಡ್ ಟು ಇನ್ಕ್ಲೂಡ್ ವಿಮೆನ್ ಇನ್ ಟು ಇಟ್. ಸೊ ನಾವು ವಿಮೆನ್ಸ್ ನ್ಯಾಷನಲ್ಸ್ ನಡೀತಿದೆ. ದಟ್ ಮೀನ್ಸ್ ಓನ್ಲಿ ವಿಮೆನ್ಸ್ ಟೀಮ್ಸ್ ಇದೆ, ಮಿಕ್ಸ್ ಟೀಮ್ಸ್ ಅಲ್ಲಿ ವಿಮೆನ್ ಅಂಡ್ ಮೆನ್ ಇಬ್ರು ಇದ್ದಾರೆ. ಸೊ ಇಟ್ಸ್ ಗೋಯಿಂಗ್ ಆನ್ ವಿತ್ ಫುಲ್ ಫೋರ್ಸ್. ಇವಾಗ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ನಡೀತಿದೆ. Representing team Deadpool, we're here from Goa Ultimate Association. I've also represented India once, and it's a happy moment for us playing here in Mangalore because we've managed to put a team together after a whole decade. So yeah, big moment for us, and thank you for having us here. Yes, it is a rare sport. It's not as popular as the others in India, especially right now. But I think it's been around in Chennai and Gujarat and has been growing out of there for 25 years. And I think we've come a long way, as you can see. And
India is at a very high level at the world stage as well, especially on beach, which is played 5 on 5.